ಸಿಲಿಕಾನ್ ಸಿಟಿಯ ಗದ್ದಲ ಬಿಟ್ಟು ಹೊಸ ಹಾದಿಯಲ್ಲಿ ಮನಸ್ಸು ಹೊರಟಿತು. 8,500 ಕಿಲೋಮೀಟರು ಸಾಗರೋಪಾದಿಯಲ್ಲಿ 14 ರಾಜ್ಯಗಳು. ಈಶಾನ್ಯ ಪಥಿಕ ತವಾಂಗ್ ಕಡೆಗೆ, ಈಶಾನ್ಯ ಪಥಿಕ ತವಾಂಗ್ ಕಡೆಗೆ. ಹಾಯ್, ಹಲೋ, ನಮಸ್ಕಾರ. ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವೀಗ ಹೊರಟಿರೋದು ನೇಪಾಳದ ಇಲಾಂ ಜಿಲ್ಲೆಯ ಹರ್ಕಟೆ ಬಜಾರ್ನಲ್ಲಿರುವಂಥ ಝೋರ್ಬಾಗ್ ಕೆಫೆ. ಅಲ್ಲಿಂದ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಸಮೀಪ ಇರುವಂಥ ಪಶುಪತಿ ಚೆಕ್ ಪೋಸ್ಟ್, ಇಂಡೋ ನೇಪಾಳ್ ಬಾರ್ಡರ್ನ ಚೆಕ್ ಪೋಸ್ಟ್ ತನಕ ಪ್ರಯಾಣ ಮಾಡ್ತಾ ಇದ್ವಿ. ನಾವು ಈಗಾಗಲೇ ಹೇಳಿದಂತೆ ವಿ ಆರ್ ಬ್ಲೆಸ್ಡ್ ವಿತ್ ರೈನ್. ಸುಂದರವಾದಂಥ ನೋಟ, ನಮ್ಮನ್ನು ಪ್ರೀತಿಯಿಂದ ಹರಿಸ್ತಾ ಇರೋಂಥ ಮಳೆ, ಹಿಮಾಲಯದ ತಪ್ಪಲಿನಲ್ಲಿ ಸಾಗ್ತಾ ಇರೋಂಥ ಹಾದಿ, ಹಸಿರು ಮರಗಳು, ಪೈನ್ ಟ್ರೀಗಳು, ಜೊತೆಗೆ ಸುಂದರವಾದಂಥ ಚಹಾ ತೋಟಗಳು, ಇದೆಲ್ಲ ನಮ್ಮ ಪ್ರವಾಸದಲ್ಲಿ ನಮ್ಮ ಜೊತೆಗೇನೆ ನೆನಪುಗಳಾಗಿ ಪ್ರವಾಸ ಮಾಡ್ತಾ ಇವೆ. ಎಂತಹ ಅದ್ಭುತವಾದಂಥ ನೋಟ ಅಲ್ವಾ? ಸಾಗ್ತಾ ಇದ್ರೆ ನಿಜವಾಗ್ಲೂ ಯಾವುದೋ ಸ್ವರ್ಗದ ಹಾದಿನಲ್ಲಿ ಸಾಗ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಭಾಸ ಆಗುತ್ತೆ. ಅದ್ಭುತವಾದಂಥ ರಸ್ತೆ, ಜೊತೆಗೆ ಹಿಮಾಲಯದ ಶ್ರೇಣಿ, ಅಂದರೆ ಇದು ಕಾಂಚನಜುಂಗ ಪರ್ವತ ಶ್ರೇಣಿಯ ಒಂದು ಭಾಗ ಅಂತ. ಸೂರ್ಯೋದಯಕ್ಕೆ ಸ್ವಾಗತ. ಸೂರ್ಯ ಈ ಊರನ್ನ ಹರಿಸಿದ್ದಾನೆ. ಎಷ್ಟು ಚಂದದ ಹೆಸರನ್ನ ಈ ಊರು ಇಟ್ಕೊಂಡಿದೆ ಅಲ್ವಾ? ಸೂರ್ಯೋದಯ ಅಂದ್ರೇ ಏನೋ ಒಂದು ರೀತಿ ಖುಷಿಯಾಗುವಂಥ ವಿಚಾರ. ಈ ಸೂರ್ಯೋದಯ ಊರಿದೆಯಲ್ಲ, ಬಹಳ ವಿಶೇಷವಾಗಿದೆ. 2013ರಲ್ಲಿ ಪಿಕ್ಕಲ್ ಕಂಚಕನ್ಯಾ ಕಾನ್ಯಾಮ್ ಎಂಬ ಗ್ರಾಮ ಸಮಿತಿಗಳನ್ನು, ಅಭಿವೃದ್ಧಿ ಸಮಿತಿಗಳನ್ನ ವಿಲೀನಗೊಳಿಸಿ ಸೂರ್ಯ ಪುರಸಭೆನ ನೇಪಾಳ ಸರ್ಕಾರ 2015ರ ಹೊಸ ಸಂವಿಧಾನ ಪ್ರಕಾರ, ಜೊತೆಗೆ ಇಲ್ಲಿ ಚಹಾ ತೋಟಗಳು 1863ರಷ್ಟು ಹಳೆದು. ಬ್ರಿಟಿಷರ ಕಾಲದಲ್ಲಿ ಅವರ ಸಹಯೋಗದೊಂದಿಗೆ ರಾಜ ಬೀರೇಂದ್ರ ಇಲ್ಲಿ ಚಹಾ ತೋಟಗಳನ್ನ ಅಭಿವೃದ್ಧಿ ಮಾಡಿದರು ಅಂತ ಹೇಳ್ತಾರೆ. ಬಹಳ ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಬರುವಂಥ ಸೂರ್ಯೋದಯ ಮುನ್ಸಿಪಾಲ್ಟಿಗೆ ಅಂಟು ಅಂತ ಹೇಳಿ ಒಂದು ಬೆಟ್ಟ ಇದೆ. ಸೂರ್ಯೋದಯ ಒಂದು ಪ್ರದೇಶದ ಇನ್ನೊಂದು ವಿಶೇಷ ಅಂದರೆ, ಇಲ್ಲಿ ಮೂಲ ನಿವಾಸಿಗಳು ಲೇಪ್ಚಾ ಅಂತ ಹೇಳಿ, ಅವರು ಬಹಳ ಶತಮಾನಗಳಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಐತಿಹಾಸಿಕವಾಗಿಯೂ ಸಹಿತ ಈ ಒಂದು ಪ್ರದೇಶ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ.
ಇಷ್ಟೆಲ್ಲ ವಿವರಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಜೊತೆಗೆ ನೋಡಿ, ಹಾದಿಗಳು ಎಷ್ಟು ಅದ್ಭುತವಾಗಿದೆ ಅಂತಂದರೆ, ಬಹಳ ವಾಹನ ಚಾಲನೆ ಮಾಡೋದಕ್ಕೂ ಅಷ್ಟೇ, ಪ್ರಯಾಣ ಮಾಡೋದಕ್ಕೂ ಅಷ್ಟೇ ಮನಸ್ಸಿಗೆ ಬಹಳ ಮುದ ಕೊಡುತ್ತೆ. ಒಳ್ಳೆಯ ವಾತಾವರಣ, ಜೊತೆಗೆ ನೀವು ಪ್ರತಿ ಸೀಸನಲ್ಲೂ ಇಲ್ಲಿ ಪ್ರಯಾಣ ಮಾಡಿದಾಗ ವಿಶೇಷ ರೀತಿಯ ಬೇರೆ ಬೇರೆ ಅನುಭವಗಳನ್ನೇ ಆಗ್ತಾ ಹೋಗುತ್ತೆ. ಈ ಒಂದು ನೋಟ ಎಷ್ಟು ಚೆಂದ ಆಗಿದೆ ಅನಿಸುತ್ತೆ. ಮಳೆ ಇಲ್ಲದೆ ಇದ್ದಿದ್ರೆ, ನಾವು ಸ್ವಲ್ಪ ಬೆಳಕಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಿತ್ತು. ಆದ್ರೂ ಸಹಿತ ನಮ್ಮ ಪ್ರಯಾಣನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ. ಇದು ಇಲಾಮ್ ಅನ್ನೋ ಜಿಲ್ಲೆನಲ್ಲಿ ಬರುವಂಥ ಪ್ರದೇಶಗಳು. ಪಶ್ಚಿಮ ಬಂಗಾಳದ, ನಮ್ಮ ಭಾರತ ದೇಶದ ಪಶ್ಚಿಮ ಬಂಗಾಳಕ್ಕೆ ಡಾರ್ಜಿಲಿಂಗ್ ಜಿಲ್ಲೆಗೆ ಹೊಂದಿಕೊಂಡಂತೆ ಇರುವಂಥ ಈ ಪ್ರದೇಶಗಳು. ನಾವು ಪ್ರಯಾಣ ಬೆಳೆಸ್ತಾ ಇರೋದು ಝೋರ್ಬಾ ಅಂತ ಒಂದು ಪ್ರದೇಶ ಹೋಟೆಲ್ನಿಂದ ನೇಪಾಳದ ಗಡಿ ತನಕ ಹೋಗ್ತಾ ಇದ್ವಿ. ಹರ್ಕತೆ ಬಜಾರ್ ಅಂತ ಝೋರ್ಬಾ ಪ್ರದೇಶದ ಹೆಸರು. ಅಲ್ಲಿಂದ ನೇಪಾಳದ ಬಾರ್ಡರ್ ಅಂದರೆ ಪಶುಪತಿ ಪ್ರಯಾಣ ಮಾಡ್ತಾ ಇದ್ರೆ ನಿಮಗೆ ಕಣ್ಣಿಗೆ ಕಾಣಿಸೋದು ನೋಡಿ, ಈಗ ಚಿತ್ರದಲ್ಲೂ ಕಾಣಿಸ್ತಾ ಇದೆ, ಪೈನ್ ಟ್ರೀಸ್, ಪೈನ್ ಮರಗಳ ಒಂದು ಸುಂದರವಾದಂಥ ನೋಟ ನಿಮಗೆ ಕಾಣಿಸ್ತಾ ಇದೆ. ಎತ್ತರವಾದಂಥ ಗುಡ್ಡ, ಚಹಾ ತೋಟಗಳು, ಅದ್ರ ಮೇಲೆ ನಿಂತ ಪೈನ್ ಮರಗಳು, ಪೈನ್ ಟ್ರೀಸು, ಇದ್ರ ಮಧ್ಯೆ ಸಾಗುವಂಥ ರಸ್ತೆ, ಇದೆಲ್ಲ ಪ್ರಕೃತಿ ನಮಗಾಗಿ ಕೊಟ್ಟಂಥ ಒಳ್ಳೆಯ ಬಹುಮಾನ ಅಂತಲೇ ಅಂದ್ಕೊಳ್ಬೋದು. ಇದನ್ನು ಯಾರು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾಕೆಂದರೆ ಕಣ್ಣಿಗೆ ಎಷ್ಟು ಮುದ ಕೊಡುತ್ತಲ್ವ. ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ, ಒಳ್ಳೆ ಸೈನಿಕರಂತೆ ನಿಂತಿವೆ ಪೈನ್ ಟ್ರೀಸ್ ಒಂದು ಬೆಟ್ಟದ ಮೇಲೆ. ಜೊತೆಗೆ ಅದರ ಕೆಳಗಡೆ ಚಹಾ ತೋಟದ ಒಂದು ನೋಟ ಸಹಿತ ನೀವು. ಹಾಗೆ ಪ್ರಯಾಣ ಮುಂದುವರಿಸ್ಕೊಂಡು ಬರ್ತಾ ಇದ್ದಂಥ ನಮಗೆ ಮುಂದೆ ಸಿಕ್ಕೋದು ಒಂದು ಕಾನ್ಯಾಮ್ ಅನ್ನೋ ಒಂದು ಪ್ರದೇಶ ಸಿಗುತ್ತೆ ನೋಡಿ. ಇದು ಕಾನ್ಯಾಮ್ ಅನ್ನೋ ಒಂದು ಪ್ರದೇಶ ಸೂರ್ಯೋದಯ ಮುನ್ಸಿಪಲ್ ಏರಿಯಾಗೆ ಬರುವಂಥ ಒಂದು ಪ್ರದೇಶ. ಇದು ಸಹಿತ ಬಹಳ ಒಂದು ಆರ್ಥಿಕ ಚಟುವಟಿಕೆಯಲ್ಲಿ ಹಾಗೂ ಪ್ರವಾಸೋದ್ಯಮದಲ್ಲಿ ನೇಪಾಳದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿರುವಂಥ ಒಂದು ಪ್ರದೇಶ ಇದು. ಇಂಡೋ ನೇಪಾಳ ಬಾರ್ಡ್ರಿಗೆ ಬಹಳ ಸನಿಹದಲ್ಲಿದೆ ಈ ಒಂದು ಪ್ರದೇಶದ ನೋಟ. ಜೊತೆಗೆ ಇದು ಅತಿ ಹೆಚ್ಚು ಟೂರಿಸ್ಟ್ಗಳನ್ನ ತನ್ನ ಹತ್ರ ಆಕರ್ಷಣೆ ಮಾಡುವಂಥ ಒಂದು ಪ್ರದೇಶ ಸಹಿತ ಇದು. ಈ ಒಂದು ಪ್ರದೇಶನ ದ ಕ್ವೀನ್ ಆಫ್ ಈಸ್ಟರ್ನ್ ನೇಪಾಳ ಅಂತ ಕರೀತಾರೆ. ಪೂರ್ವ ನೇಪಾಳದ ರಾಣಿ ಅಂತ ಹೇಳಿ ಕರೆಸ್ಕೊಳ್ಳುವಂಥ ಈ ಪ್ರದೇಶ ಪ್ರವಾಸೋದ್ಯಮಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟಿದೆ. ಬಹಳ ಸುಂದರವಾದ ಪ್ರದೇಶಗಳನ್ನ ಹೊಂದಿರುವಂಥ ಕಾನ್ಯಾಮ್ ಪ್ರದೇಶ ಇದು. ಜೊತೆಗೆ 1860ರಿಂದ 63ರವರೆಗೆ ಚೀನಾದಿಂದ ಇಲ್ಲಿಗೆ ಚಹಾ ಸಸಿಯನ್ನು ಬಹದ್ದೂರ್ ರಾಣಾ ಅವರಿಗೆ ಚೀನಾ ಸರ್ಕಾರ ನೀಡಿತು ಅಂತ ಹೇಳಿ ಇಲ್ಲಿನ ಇತಿಹಾಸ ಹೇಳ್ತಾರೆ. ಅಲ್ಲಿಂದ ಚಹಾ ತೋಟಗಳು ಇಲ್ಲಿ ಬೆಳಕಿಗೆ ಬಂದವು, ಅಲ್ಲಿಂದ ಶುರುವಾಯಿತು ಚಹಾ ಬೆಳೆಯೋದು ಅನ್ನೋದು ಒಂದು ಇದನ್ನು ಹೇಳ್ತಾ ಹೋಗ್ತಾರೆ. ಬಹಳ ಸುಂದರವಾದಂಥ ಪ್ರದೇಶ ಇದು. ನಮಗೆ ಜಾಸ್ತಿ ಸಮಯ ಇಲ್ಲದೆ ಇರೋದ್ರಿಂದ ನಾವು ಸ್ವಲ್ಪ ಹೊತ್ತಷ್ಟೇ ಇಲ್ಲಿದ್ದು ನಮ್ಮ ಪ್ರಯಾಣನ ಮುಂದುವರಿಸಬೇಕಾದಂಥ ಒಂದು ಅನಿವಾರ್ಯತೆ ಇತ್ತು. ನೋಡಿ, ಇದೇ ಕಾನ್ಯಾಮ್ ಅನ್ನೋ ಒಂದು ಪ್ರದೇಶ. ಜೊತೆಗೆ ರಾಜ ವೀರೇಂದ್ರ ಇವರು ಇಲ್ಲಿ ಚಹಾ ಒಂದು ಇದನ್ನು ಬಿಸ್ನೆಸ್ನ ಅಂದರೆ ಚಹಾದ ವಾಣಿಜ್ಯೀಕರಣ ವ್ಯಾಪಾರನೂ ಸಹಿತ ಪ್ರೋತ್ಸಾಹ ಮಾಡಿದರು ಅಂತ ಹೇಳಿ ಇಲ್ಲಿನ ಇತಿಹಾಸ ಇದಾಗುತ್ತೆ. ಜೊತೆಗೆ ನೇಪಾಳ ಹಾಗೂ ಬ್ರಿಟಿಷ್ ಸರ್ಕಾರದ ಸಹಯೋಗದೊಂದಿಗೆ ಇಲ್ಲಿ ಅತಿ ಹೆಚ್ಚು ಉತ್ಕೃಷ್ಟ ಮಟ್ಟದ ಟೀ ತೋಟಗಳನ್ನ ನಿರ್ಮಾಣ ಮಾಡಲಾಯಿತು, ಅದಕ್ಕೆ ಪ್ರೋತ್ಸಾಹ ನೀಡಲಾಯಿತು ಅನ್ನೋ ವಿಷಯ ತಿಳಿದು ಬರುತ್ತೆ. ನೀವು ನೋಡ್ತಾ ಇದ್ದೀರಲ್ವಾ, ಪೈನ್ ಟ್ರೀಗಳ
ಪಕ್ಕದಲ್ಲಿ ಹಾದು ಹೋಗ್ತಾ ಇರೋಂಥ ರಸ್ತೆ, ಪಕ್ಕದಲ್ಲಿ ಇರುವಂಥ ಗುಡ್ಡ, ಚಹಾ ತೋಟಗಳು, ಇದೆಲ್ಲ ಕಣ್ಣಿಗೆ ಹಬ್ಬ ಮಾಡ್ತಾ ನಮ್ಮನ್ನು ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದೆ. ಅಂತಹ ಅದ್ಭುತವಾದಂತಹ ಪ್ರದೇಶ. ಯಾವುದೋ ಚಲನಚಿತ್ರಕ್ಕೆ ಸೆಟ್ಟಿಂಗ್ ಹಾಕಿದೆಯೇನೋ ಅನ್ನೋ ರೀತಿಯಲ್ಲಿ ನಮಗೆ ಬಹಳ ಒಳ್ಳೆಯ ನೋಟಗಳನ್ನ ಒದಗಿಸ್ತಾ ನಮ್ಮ ಪ್ರಯಾಣನ ಬಹಳ ಖುಷಿಯಿಂದ ಸಾಗೋ ರೀತಿ ಮಾಡ್ತಾ ಇರೋಂಥ ಪ್ರಕೃತಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲಲ್ಲ. ಎಂತಹ ಅದ್ಭುತವಾದಂಥ ಒಂದು ಜಾಗದಲ್ಲಿದ್ದೀವಿ ನಾವು. ಜೊತೆಗೆ ಬಹಳ ಶುಚಿಯಾದ ರಸ್ತೆಗಳಲ್ಲಿ ಕಸ ಕಡ್ಡಿ ಯಾವುದೂ ಇರಲಿಲ್ಲ. ಬಹಳ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ. ಇಲ್ಲಿ ಪ್ರಕೃತಿನೂ ಸಹಿತ ತನ್ನ ಕೊಡುಗೆನ ಅಷ್ಟೇ ಚೆನ್ನಾಗಿ ಕೊಡ್ತಾ ಇದೆ. ನೋಡಿ, ನಿಮ್ಮ ಎದುರುಗಡೆ ಕಾಣಿಸ್ತಾ ಇರೋದು ನೇಪಾಳದ ಕಾನ್ಯಾಮ್ ಪ್ರದೇಶದಲ್ಲಿರುವಂಥ ಪ್ರಪಂಚ ಪ್ರಸಿದ್ಧಿ ಪಡೆದ ಟೀ ತೋಟಗಳ ನಡುವೆ ಸಾಗ್ತಾ ಇರುವಂಥ ರಸ್ತೆ ಇದು. ಆ ರಸ್ತೆಯಲ್ಲಿ ಆಜುಬಾಜು ನಮಗೆ ಟೀ ತೋಟಗಳ ದರ್ಶನ ಆಗ್ತಾ ಹೋಗುತ್ತೆ. ಜೊತೆಗೆ ಪೈನ್ ಟ್ರೀಗಳು, ಜೊತೆಗೆ ವಿಶೇಷವಾದಂಥ ಹಲವಾರು ರೀತಿಯ ಸಸ್ಯ ಪ್ರಭೇದಗಳು ನಮಗೆ ದರ್ಶನ ಕೊಡ್ತಾ ಸಾಗುತ್ತೆ. ಅಂತಹ ಒಂದು ಪ್ರದೇಶದಲ್ಲಿ ನಮ್ಮ ಪ್ರಯಾಣ ಸಾಗಿದೆ. ನಿಜವಾಗ್ಲೂ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಾವು ಸಹಿತ ಹೆಮ್ಮೆ ಪಡ್ತೀವಿ. ಬಹಳ ಸುಂದರವಾದಂಥ ಪ್ರದೇಶ. ಒಮ್ಮೆ ನೋಡಿದರೆ ನಮ್ಮದೇ ನಾಡಿನ ಚಿಕ್ಕಮಗಳೂರು, ಇತ್ತೀಚೆಗೆ ಪಕ್ಕದಲ್ಲಿರುವಂಥ ಊಟಿ, ಕೊಡೈಕೆನಾಲ್ ಇವೆಲ್ಲ ಜ್ಞಾಪಕ ಬರುತ್ತೆ. ಆದರೆ ನಿರ್ವಹಣೆ ಮಾತ್ರ ಅದ್ಭುತವಾದಂಥ ನಿರ್ವಹಣೆ ಮಾಡಿದ್ದಾರೆ. ನೇಪಾಳ ಸರ್ಕಾರ ಈ ವಿಷಯದಲ್ಲಿ ಗೆದ್ದಿದೆ ಅನ್ನಬೇಕು. ಸುಂದರವಾದಂಥ ನೋಟ ನೋಡ್ತಾ ನಮ್ಮ ಪ್ರಯಾಣ ಸಾಗಿದೆ. ಇಕ್ಕಟ್ಟಾದ ಜಾಗಗಳಲ್ಲಿ ನಿರ್ಮಿಸಿರುವಂಥ ಅದ್ಭುತವಾದಂಥ ರಸ್ತೆ, ಹೆಚ್ಚಿನ ಶ್ರಮ ಇಲ್ಲದೆ ವಾಹನ ಚಾಲನೆ ಮಾಡುವಂಥ ಪ್ರದೇಶ. ಇದು ಹಿಮಾಲಯದ ಕಾಂಚನಜುಂಗ ಒಂದು ಪರ್ವತ ಶ್ರೇಣಿಯ ಮಡಿಲಲ್ಲಿ ಇರುವಂಥ ಜಾಗ ಇದು. ಕಾಂಚನಜುಂಗ ಇಲ್ಲಿಗೆ ಬಹಳ ಸನಿಹದಲ್ಲೇ ಇದೆ. ಅಂತಹ ಪ್ರದೇಶದಲ್ಲಿ ಸಾಗ್ತಾ ಇರುವಂಥ ಇದೊಂದು ಹಾದಿ. ಇನ್ನೇನು ನಾವು ಪಶ್ಚಿಮ ಬಂಗಾಳದ ಪಶುಪತಿ ಚೆಕ್ ಪೋಸ್ಟ್ ಹತ್ರ ಬರ್ತಾ ಇದ್ದೀವಿ. ನಾವು ಜೊತೆಗೆ ಅಲ್ಲಿಂದ ಬರ್ತಾ ಇರೋಂಥ ವಾಹನಗಳ ಸಂಖ್ಯೆ ಸಹಿತ ಹೆಚ್ಚಾಗ್ತಾ ಇದೆ. ಏಕೆಂದರೆ ಡಾರ್ಜಿಲಿಂಗ್ ಕಡೆಯಿಂದ ನೇಪಾಳ ಪ್ರವಾಸಕ್ಕೆ ತುಂಬ ವಾಹನಗಳು ಈ ಕಡೆ ಬರ್ತಾ ಇರುತ್ತೆ. ಯಾಕೆಂದರೆ ಪಶ್ಚಿಮ ಬಂಗಾಳ ಮತ್ತು ಈ ಒಂದು ಪ್ರದೇಶ ಬಹಳ ನಿಕಟವಾದಂಥ ಸಂಪರ್ಕ ಸಂಬಂಧಗಳನ್ನು ಪ್ರವಾಸೋದ್ಯಮದಲ್ಲಿ ಹೊಂದಿದೆ. ಅಂತಹ ಒಂದು ಪ್ರದೇಶದಲ್ಲಿ ನಿಮ್ಮನ್ನು ನಾವು ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ನೇಪಾಳದ ಪ್ರದೇಶಗಳನ್ನು ಮಲ್ಲ ಡೈನಾಸ್ಟಿ ಆಳ್ತಾ ಇತ್ತು 10ನೇ ಶತಮಾನದಿಂದ 18ನೇ ಶತಮಾನ ತನಕ ಅಂತ ಹೇಳ್ತಾರೆ. ಈ ಮಲ್ಲ ಡೈನಾಸ್ಟಿ ನಮ್ಮಲ್ಲಿನ ಚಾಲುಕ್ಯ ರಾಷ್ಟ್ರಕೂಟ ಈ ರೀತಿಯ ಒಂದು ರಾಜಮನೆತನ ನೇಪಾಳನ ಆಳ್ತಾ ಇತ್ತು. ಇವರು ಸಾಮಾನ್ಯವಾಗಿ ಗೂರ್ಖಾಗಳು ಹಾಗೂ ಈ ಬರ್ಮಾ ಜನಗಳ ಜೊತೆ ಸ್ವಲ್ಪ ಕಾನ್ಫ್ಲಿಕ್ಟನ್ನ ಹೊಂದಿದ್ರು. ಜೊತೆಗೆ ನೇಪಾಳದ ಸಾಂಸ್ಕೃತಿಕ ಒಂದು ಪರಂಪರೆಗೆ ಅದ್ಭುತವಾದಂಥ ದೇವಸ್ಥಾನಗಳನ್ನ ಕೊಡುಗೆ ಕೊಟ್ಟವರು ಮಲ್ಲರು. 1382ರಿಂದ 1395ರವರೆಗೆ ಜಯಸ್ಥಿತಿ ಅನ್ನೋ ಒಬ್ಬ ರಾಜ ಮಲ್ಲರ ವಂಶಕ್ಕೆ ಸೇರಿದವರು. ಈ ರಾಜ ಇಲ್ಲಿಗೆ ಅಂದರೆ ನಮ್ಮ ಭಾರತ ದೇಶದ ಭರತ ಖಂಡದ ಹಿಂದೂ ತತ್ವಗಳ ಒಂದು ಉಪದೇಶಗಳಿಂದ ಪ್ರಭಾವಿತನಾಗಿ ಈ ಪ್ರದೇಶದಲ್ಲಿ ಹಿಂದೂ ಸಂಸ್ಕೃತಿಗೆ ಸರಿಸಮಾನವಾದಂಥ ಕೆಲವೊಂದು ಸಾಂಸ್ಕೃತಿಕ ಜೊತೆಗೆ
ಧಾರ್ಮಿಕ ನೆಲೆಗಟ್ಟುಗಳನ್ನ ಒದಗಿಸಿಕೊಟ್ರು ಅನ್ನೋದು ಸಹಿತ ಇತಿಹಾಸದಿಂದ ತಿಳಿದು ಬರುತ್ತೆ. 1769ರಲ್ಲಿ ಗೂರ್ಖರು ಆಳ್ತಾ ಇದ್ದಾಗ ಆ ದೊರೆ ಪೃಥ್ವಿನಾರಾಯಣ್ ಶಾ ಇವರನ್ನ ಪದಚ್ಯುತಿಗೊಳಿಸಿ ನಂತರ ಮಲ್ಲರು ಮತ್ತೆ ಒಂದು ತಮ್ಮ ಆಡಳಿತ ಚುಕ್ಕಾಣಿ ಹಿಡಿದ್ರು ಅನ್ನೋ ಒಂದು ಮಾಹಿತಿನೂ ಸಹಿತ ಇಲ್ಲಿ ಸಿಗುತ್ತೆ. ಇತಿಹಾಸ ಎಲ್ಲ ಪ್ರದೇಶದಲ್ಲೂ ತನ್ನದೇ ಆದಂಥ ವಿಶೇಷಗಳನ್ನ ಒಂದು ವಿಸ್ಮಯಗಳನ್ನ ಹೊಂದಿದೆ ಅಲ್ವಾ. ಇದು ಈ ಪ್ರದೇಶದಲ್ಲಿನ ಒಂದು ಸಂಕ್ಷಿಪ್ತ ಇತಿಹಾಸ ನಿಮ್ಮ ಮುಂದೆ. ಇಲ್ಲಿ ಮನೆಗಳು ಬಹಳ ವಿಶೇಷ. ಗಮನಿಸಿ, ನಿಮಗೆ ತೀರಾ ಆರ್ಟಿಫಿಷಿಯಲ್ ಆಗಿ ಕಾಣುವಂಥ ಮನೆಗಳು ನಿಮಗೆ ಸಿಗೋದಿಲ್ಲ. ಸಾಂಪ್ರದಾಯಿಕವಾಗಿ ಇಲ್ಲಿನ ಮನೆಗಳು 2 ಅಥವಾ 3 ಅಂತಸ್ತುಗಳನ್ನ ಹೊಂದಿರುತ್ತೆ. ಇವುಗಳನ್ನ ಸಾಧ್ಯ ಆದಷ್ಟು ಅಲ್ಲಿ ಸಿಗುವಂಥ ಸಾಂಪ್ರದಾಯಿಕ ಮಣ್ಣು ಮತ್ತು ಕಲ್ಲಿನ ಮನೆಗಳು ಜೊತೆಗೆ ಮರಗಳನ್ನು ಉಪಯೋಗಿಸ್ಕೊಂಡು ಈ ಒಂದು ನಿರ್ಮಾಣನ ಮಾಡ್ತಾರೆ. ಏನಕ್ಕೆ ಹೇಳಿದ್ರೆ, ದಪ್ಪನೆ ಕಲ್ಲಿನ ಗೋಡೆಗಳಿಂದ ಅವು ಈ ಒಂದು ಪರಿಸರದ ಏರುಪೇರುಗಳನ್ನ ಅಂದರೆ ಹವಾಮಾನದ ಏರುಪೇರುಗಳನ್ನ ಸರಿ ಮಾಡುತ್ತೆ. ಚಳಿಗಾಲದಲ್ಲಿ ಬೆಚ್ಚಗಿಡುತ್ತೆ. ಮೇಲ್ಛಾವಣಿ ಬಿದ್ದ ಮಳೆ ನೀರು ಯಾವುದೇ ಕಾರಣಕ್ಕೆ ನಿಂತ್ಕೊಳ್ದೇ ಇರೋ ರೀತಿಯಲ್ಲಿ ಅದು ನೀರನ್ನ ಸುಲಭವಾಗಿ ಹರ್ಕೊಂಡು ಹೋಗೋದಕ್ಕೆ ಇಳಿಜಾರದ ಮೇಲ್ಛಾವಣಿನ ಮಾಡಿರ್ತಾರೆ. ಹಾಗಾಗಿ ಈ ಮನೆಗಳು ಬಹಳ ವಿಶೇಷ ಅಂತ ಅನಿಸುತ್ತೆ. ನೀವು ಚಳಿಗಾಲದಲ್ಲಿ ಹೋದರೆ ತುಂಬ ಬೆಚ್ಚಗಿರುವಂಥ ಇದಾಗುತ್ತೆ, ಅನುಭವ ಕೊಡುತ್ತೆ. ಒಂಥರ ವಾಸ ಮಾಡೋದಕ್ಕೂ ಸಂತಸ ತರುವಂಥ ಒಂದು ರೀತಿನಲ್ಲಿ ಇಲ್ಲಿ ಸಾಂಪ್ರದಾಯಿಕ ಮನೆಗಳನ್ನ ನಾವು ನೋಡಬಹುದು. RCC ಅದು ನಮಗೆ ಕಣ್ಣಿಗೆ ಕಂಡರೂ ಸಹಿತ ಒಳ ಆವರಣದಲ್ಲಿ ಸಾಂಪ್ರದಾಯಿಕ ಶೈಲಿಯ ವಸ್ತುಗಳನ್ನೇ ಉಪಯೋಗಿಸ್ತಾರೆ. ಅತಿ ಹೆಚ್ಚು ಮರಗಳನ್ನ ಜೊತೆಗೆ ತಮ್ಮದೇ ಆದ ಶೈಲಿನಲ್ಲಿ ಮನೆಗಳನ್ನ ಜೊತೆಗೆ ಬಳಸುವಂಥ ಒಂದು ಪರಿಸರಕ್ಕೆ ಪೂರಕವಾಗಿ ನಮಗೆ ಕಾಣಿಸುತ್ತೆ. ಏಕೆಂದರೆ ನಾವು ಇಲ್ಲಿ ಲೈಟ್ ಕಲರ್ ಆ ಥರ ಇದು ಮಾಡಿದ್ರೆ ಅವರು ಹೊರ ಆವರಣದಲ್ಲಿ ಅತಿ ಪ್ರಖರವಾದಂಥ ಬಣ್ಣಗಳು ಕಾಣೋ ರೀತಿಯಲ್ಲಿ ಮನೆಗಳಿಗೆ ಅವರು ಅಲಂಕಾರ ಮಾಡಿರ್ತಾರೆ. ನೀವು ನೋಟಗಳನ್ನ ದಾರಿನಲ್ಲಿ ನೋಡಬಹುದು. ಅದೇ ರೀತಿ ಚಹಾ ತೋಟಗಳು ಅಷ್ಟೇ. ಅದ್ಭುತವಾದಂಥ ಚಹಾ ತೋಟಗಳು ಅಂದರೆ ವಿಶ್ವಪ್ರಸಿದ್ಧ ಚಹಾ ತೋಟಗಳು ಇಲ್ಲಿದೆ. ಕೆಲವು ಖಾಸಗಿ ಇದ್ದರೆ ಕೆಲವೊಂದು ಮಲ್ಟಿನ್ಯಾಷನಲ್ ಕಂಪನಿಗಳು ಇಲ್ಲಿ ಚಹಾ ತೋಟಗಳನ್ನ ಇಟ್ಕೊಂಡಿರೋದು. ಈ ಒಂದು ಪ್ರದೇಶ ಏನಿದೆ, ಇಂಡೋ ನೇಪಾಳ ಗಡಿ ಪ್ರದೇಶ ಆಗಿದೆ. ಇದು ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಜಿಲ್ಲೆಯ ಸುಖಿಯಾ ಪೋಖ್ರಿ ಅನ್ನೋ ಒಂದು ಪ್ರದೇಶದ ಹತ್ತಿರ ಇದೆ. ಈ ಕಡೆ ಪಶುಪತಿ ನಗರ ಅಂತ ಹೇಳಿ ಆ ವ್ಯಾಪ್ತಿಗೆ ಬರುತ್ತೆ. ಇದೇ ಚೆಕ್ ಪೋಸ್ಟ್ ನೋಡಿ. ನೇಪಾಳ ಧನ್ಯವಾದ ಹೇಳ್ತಾ ಇದೆ. ಭಾರತಕ್ಕೆ ಪ್ರವೇಶ ಪಡೋದಕ್ಕೆ ನಾವು ಮುಂದೆ ಚೆಕ್ ಪೋಸ್ಟ್ ಹತ್ರ ಹೋಗ್ತಾ ಇದ್ವಿ. ನೀವಿಲ್ಲಿ ಕಾಣ್ತಾ ಇರೋ ಚೆಕ್ ಪೋಸ್ಟ್ ಏನಿದೆ, ನಾವು ಈಗ ನಿಂತಿರೋದು ನೇಪಾಳದಲ್ಲಿ. ನಿಮ್ಮ ಎದುರುಗಡೆ ಒಂದು ಚೆಕ್ ಪೋಸ್ಟ್ ಕಾಣಿಸ್ತಾ ಇದೆ, ನೀಲಿ ಬಣ್ಣ. ಆ ನೀಲಿ ಬಣ್ಣದ್ದೇನಿದೆ ಅಲ್ಲಿಂದ ಮುಂದಕ್ಕೆ ಹೋದರೆ, ನಮ್ಮ ನೀಲಿ ಬಣ್ಣದ ಮುಂದೆ ಹೋದರೆ 1816ರಲ್ಲಿ ನೇಪಾಳ ಮತ್ತು ಬ್ರಿಟಿಷ್ ಕಂಪನಿ ಇದ್ರ ಜೊತೆಗೆ ಒಂದು ಸುಗೌಲಿ ಒಪ್ಪಂದ ಅಂತ ಆಗುತ್ತೆ. ಆ ಸುಗೌಲಿ ಒಪ್ಪಂದ, ಟ್ರೀಟಿ ಆಫ್ ಸುಗೌಲಿ ಅಂತೇಳಿ, ಆ ಒಂದು ಒಪ್ಪಂದದ ಪ್ರಕಾರ ಇಲ್ಲಿ ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಗುರುತಿಸಿ ಈ ಚೆಕ್ ಪೋಸ್ಟನ್ನು ನಿರ್ಮಾಣ ಮಾಡಿದೆ. ಇನ್ನೂ ವಿಶೇಷ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಮಾಡಿಕೊಂಡಿರುವಂಥ ಒಪ್ಪಂದಗಳ ಪ್ರಕಾರ
ಈ ಒಂದು ಚೆಕ್ ಪೋಸ್ಟಲ್ಲಿ ವಿದೇಶಿಯರಿಗೆ ಪ್ರವೇಶ ಇಲ್ಲ. ನೇಪಾಳ ಹಾಗೂ ಭಾರತೀಯ ಪ್ರವಾಸಿಗರು ಮಾತ್ರ ಇಲ್ಲಿ ಮುಕ್ತವಾಗಿ ಓಡಾಡೋದಕ್ಕೆ ಅವಕಾಶ ಇದೆ. ವಿದೇಶಿಯರು ಈ ಒಂದು ಇದರಿಂದ ಓಡಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ತಿಳಿದು ಬಂತು. ಯಾಕೆಂದರೆ ಭೌಗೋಳಿಕವಾಗಿ ಬಹಳ ಒಂದು ಐತಿಹಾಸಿಕ ಮಹತ್ವ ಪಡೆದಂಥ ಇದರಲ್ಲಿ ವಿದೇಶಿಯರು ಹೋಗೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಸಾಧ್ಯ ಆದಷ್ಟು ಇದರ ಉಪಯೋಗ ಆಗ್ತಾ ಇರೋದು ಮುಕ್ತ ಪ್ರದೇಶ ಹಾಗೆ ಮುಕ್ತವಾದ ವ್ಯಾಪಾರ ಮಾಡೋದಕ್ಕೆ ಅನುಕೂಲ ಆಗಿರುವಂಥ ಒಂದು ಜಾಗ ಈ ಒಂದು ಪಶುಪತಿ ಚೆಕ್ ಪೋಸ್ಟ್. ಈ ಪಶುಪತಿ ಚೆಕ್ ಪೋಸ್ಟು ನಮ್ಮ ಭಾರತ ದೇಶದ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಜಿಲ್ಲೆ ಹಾಗೂ ನೇಪಾಳದ ಇಲಾಮ್ ಜಿಲ್ಲೆ ಇದೆರಡರ ಸಂಪರ್ಕನ ಹೊಂದಿದೆ. ಹಾಗಾಗಿ ಈ ಒಂದು ಚೆಕ್ ಪೋಸ್ಟ್ಗೆ ಬಹಳ ಮಹತ್ವ ಇದೆ. ಇನ್ನೂ ಒಂದು ವಿಶೇಷ ಅಂದರೆ ಈ ಚೆಕ್ ಪೋಸ್ಟ್ ಆಜುಬಾಜಲ್ಲಿ ನಿಮಗೆ ಚೀನಾ ಮತ್ತು ಜಪಾನ್ ದೇಶಗಳ ಎಲ್ಲ ರೀತಿಯ ಸಾಮಗ್ರಿಗಳು ಸಿಗುತ್ತೆ, ಇಂಪೋರ್ಟೆಡ್ ಐಟಮ್ಸ್ ಅಂತ ಹೇಳಿ. ಆದರೆ ಸರಿಯಾಗಿ ನೋಡದೆ ತಗೊಳ್ಳದೆ ಹೋದರೆ ಇಲ್ಲಿ ಧೋಕಾ ಬೀಳ್ತೀರ. ಹಾಗಿರೋದ್ರಿಂದ ಸಾಧ್ಯ ಆದಷ್ಟು ಇಂತಹ ಪ್ರದೇಶಗಳಲ್ಲಿ ವ್ಯಾಪಾರ ಮಾಡದೇ ಇರೋದು ಒಳ್ಳೆಯದು. ಯಾಕೆಂದರೆ ಭಾರತ ಗಡಿಯ ಈಚೆಗೂ ಅಷ್ಟೇ ಆಚೆಗೂ ಅಷ್ಟೇ ಮುಕ್ತವಾಗಿ ಕೆಲವೊಂದು ಫೇಕ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಇಲ್ಲಿ ಮಾರಾಟ ಆಗುತ್ತೆ. ಅದರಿಂದಾಗಿ ಜೊತೆಗೆ ಚೆಕ್ ಪೋಸ್ಟಲ್ಲಿ ಚೆಕ್ ಮಾಡಿದಾಗ ಇದನ್ನು ತೆಗೆದು ನೇಪಾಳದ ಚೆಕ್ ಪೋಸ್ಟ್ ತನಿಖಾ ಕೇಂದ್ರದ ಸಮೀಪಕ್ಕೆ ಬಂದಿದೆ. ಇದು ಏನಿಲ್ಲ, ಕೆಲವೇ ಒಂದು ಹೆಜ್ಜೆಗಳ ಅಂತರದಲ್ಲಿ ಭಾರತ ದೇಶ ಇದೆ. ಆದರೆ ಅವರು ನಿತ್ಯ ಮಾಡುವಂಥ ತನಿಖಾ ಒಂದು ವಿಧಾನನ ಮಾಡಲೇಬೇಕಾಗಿದೆ. ನಿಮ್ಗೆ ಅಲ್ಲೊಂದು ನೀಲಿ ಮತ್ತು ಹಸಿರು ಬಣ್ಣದ ಒಂದು ಇದು ಕಾಣಿಸ್ತಾ ಇದೆಯಲ್ಲ, ಅದು ಸಹಿತ ತನಿಖಾ ಒಂದು ನೇಪಾಳದಲ್ಲಿರುವಂಥ ತನಿಖಾ ಠಾಣೆಯ ಒಂದು ಪ್ರದೇಶನೇ. ಅಲ್ಲಿ ಒಂದು ನೀಲಿ ಬೋರ್ಡ್ ಕಾಣಿಸ್ತಾ ಇದೆ ನೋಡಿ, ಆ ನೀಲಿ ಬೋರ್ಡ್ ಕಾಣಿಸ್ತಾ ಇರೋದು ಅಷ್ಟೇ ನೋಡಿ. ಇದು ಚೆಕ್ ಪೋಸ್ಟ್, ಇದು ಅಂತಾರಾಷ್ಟ್ರೀಯ ಗಡಿನಲ್ಲಿರುವಂಥ ಒಂದು ಚೆಕ್ ಪೋಸ್ಟ್. ಇದನ್ನು ದಾಟಿದ ತಕ್ಷಣವೇ ನಾವು ಭಾರತಕ್ಕೆ ಅಂದರೆ ವೆಸ್ಟ್ ಬೆಂಗಾಲ್ಗೆ ಎಂಟ್ರ್ ಆಗ್ಬಿಡ್ತೀವಿ, ಡಾರ್ಜಿಲಿಂಗ್ ಇದಕ್ಕೆ. ನೋಡ್ತಾ ಇದ್ದೀರಲ್ವಾ, ನಿಮಗೆ ಬಹಳ ಸಮೀಪದಿಂದ ಚೆಕ್ ಪೋಸ್ಟ್ ದರ್ಶನನ ಮಾಡಿಸ್ತಾ ಇದ್ವಿ. ಅಂತಾರಾಷ್ಟ್ರೀಯ ಗಡಿಯಲ್ಲಿ ತಪಾಸಣೆ ಹೇಗೆ ನಡೆಯುತ್ತೆ ಅನ್ನೋದು, ಅದು ನೇಪಾಳ ಮತ್ತು ಒಂದು ಭಾರತದ ಗಡಿಯಲ್ಲಿ ತಪಾಸಣೆ ಹೇಗೆ ನಡೆಯುತ್ತೆ ಅನ್ನೋದು ನಿಮ್ಮ ಗಮನಕ್ಕೆ ಇರಲಿ. ನೋಡಿ, ನಿಧಾನಕ್ಕೆ ನಾವು ಹೋಗ್ತಾ ಇದ್ವಿ. ಅಲ್ಲಿ ಒಂದು ನೀಲಿ ಮತ್ತು ಕೆಂಪು ಬೋರ್ಡ್ ಕಾಣಿಸ್ತಾ ಇದೆ, ಅದೇ ವೆಸ್ಟ್ ಬೆಂಗಾಲ್. ಅದು ಈ ಒಂದು ಕಡ್ಡಿ ಏನಿದೆ, ಕಡ್ಡಿಯಿಂದ ಮುಂದಕ್ಕೆ ಹೋದರೆ ವೆಸ್ಟ್ ಬೆಂಗಾಲು. ಈ ಕಾರ್ ಏನಿದೆ ಮುಂದೆ, ಅದ್ರ 2 ಚಕ್ರ ಈಗ ಭಾರತದಲ್ಲಿ, 2 ಚಕ್ರ ನೇಪಾಳದಲ್ಲಿದೆ. ನಿಧಾನಕ್ಕೆ ಹೋಗ್ತಾ ಇದೆ ನೋಡಿ. ಹೋಗ್ತಾ ಇರ್ಬೇಕಾರೆ ನೋಡಿ, ಪಶುಪತಿ ನಗರ್ ಈ ಕಡೆ ಪೊಲೀಸ್ ಚೆಕ್ ಪೋಸ್ಟ್, ಇದು ನೇಪಾಳ. ಇದು ಇಲ್ಲಿ ನಿಂತಿರೋರು ನೇಪಾಳದ ಪೊಲೀಸ್ ಸಿಬ್ಬಂದಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಪೊಲೀಸ್ ಚೆಕ್ ಪೋಸ್ಟ್. ಇದು ನೇಪಾಳ ಪೊಲೀಸ್ ಅಂತ ಇದೆ ನೋಡಿ, ಇದೇ ನೇಪಾಳ ಪೊಲೀಸ್. ಇದು ಈ ನೇಪಾಳ ಪೊಲೀಸ್ ಇದರಿಂದ ಸ್ವಲ್ಪ ಕೆಲವೇ ಹೆಜ್ಜೆಗಳಷ್ಟೇ, ಕೆಲವೇ ಹೆಜ್ಜೆಗಳು. ಈ ಒಂದು ಇದೇನಿದೆ, ಕಾರ್ ನಿಂತಿದೆ, ನಿಮ್ಗೆ ಇನ್ನೂ ಒಂದ್ಸರಿ ಹೇಳ್ತೀನಿ. ಕಾರ್ನ 2 ಚಕ್ರಗಳು ಈಗ ನೇಪಾಳದಲ್ಲಿದೆ, ಇನ್ನು 2 ಚಕ್ರಗಳು ಭಾರತ ದೇಶದಲ್ಲಿದೆ. ಅಷ್ಟು ವಿಶೇಷ ಅಂದರೆ ಅಷ್ಟು ನಿಖರವಾದಂತಹ ಒಂದು ಗಡಿ ರೇಖೆಗಳನ್ನ ಗುರುತಿಸಿದ್ದಾರೆ. ಜೊತೆಗೆ ನಿಮ್ಮ ದಾಖಲೆಗಳನ್ನ, ಅಂದರೆ ವಾಪಸ್ಸು ಹೋಗಬೇಕಾದ್ರೆ, ಅಂದರೆ ನಾವು ನೇಪಾಳ ಪ್ರವೇಶ ಮಾಡ್ಬೇಕಾದ್ರೆ ಏನು ದಾಖಲೆ ತೊಗೊಂಡಿದ್ವಿ, ಆ ಪ್ರಯಾಣ ಮಾಡಬೇಕಾದ್ರೆ, ಅದು ಅಂತಾರಾಷ್ಟ್ರೀಯ ಗಡಿಗಳಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಹೇಗೆಲ್ಲ ಒಂದು ತಪಾಸಣೆಗಳು, ಒಂದು ಕಾನೂನುಗಳು ನಡೆಯುತ್ತೆ ಅನ್ನೋದು ನಿಮ್ಮ ಗಮನಕ್ಕೆ ಇಲ್ಲಿ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ, ಇದು ವೆಸ್ಟ್ ಬೆಂಗಾಲ್ಗೆ ಸಂಬಂಧಪಟ್ಟಂಥ ಒಂದು ಗಡಿ. ಇದು ಚೆಕ್ ಪೋಸ್ಟ್ ನಮ್ಮ ದೇಶಕ್ಕೆ ಸಂಬಂಧಪಟ್ಟಿದ್ದು. ಇದು ವೆಸ್ಟ್ ಬೆಂಗಾಲ್ ಪೊಲೀಸ್. ನೇಪಾಳ ಪೊಲೀಸ್ ಠಾಣೆ ಪಕ್ಕದಲ್ಲೇ ವೆಸ್ಟ್ ಬೆಂಗಾಲ್ ಪೊಲೀಸ್ ಇದೆ. ಈ 2 ದೇಶಗಳ ಒಂದು ಪೊಲೀಸ್ ಠಾಣೆ ಅಕ್ಕಪಕ್ಕದಲ್ಲೇ ಇದೆ. 2 ಕಡೆಯ ಸಿಬ್ಬಂದಿ ಬಹಳ ಆತ್ಮೀಯವಾಗಿಯೇ ಮಾತಾಡ್ಕೊಂಡಿರ್ತಾರೆ. ಇದು ನಮ್ಮ ದೇಶದ ಕಸ್ಟಮ್ಸ್. ನಮ್ಮ ಇಲ್ಲೂ ಅಷ್ಟೇ, ವೆಸ್ಟ್ ಬೆಂಗಾಲ್ ಇದರಲ್ಲಿ ಇಲ್ಲಿ ಭಾರತದ ರಕ್ಷಣಾ ಪಡೆಯ ಕೇಂದ್ರ ಸಿಬ್ಬಂದಿ ಹಾಗೂ ಸ್ಥಳೀಯ ಪೊಲೀಸ್ 2 ಕಡೆಯವರು ಸೇರಿಕೊಂಡು ಇಲ್ಲಿ ತಪಾಸಣೆಗಳು ಹಾಗೂ ಕೆಲವೊಂದು ನೀತಿ ನಿಯಮಗಳ ಪಾಲನೆಯನ್ನು
ಮಾಡೋದಕ್ಕೆ, ಅಂತಾರಾಷ್ಟ್ರೀಯ ಕಾನೂನುಗಳ ಪಾಲನೆ ಮಾಡೋದಕ್ಕೆ ಜನಗಳಿಗೆ ಸಹಕಾರ ಕೊಡ್ತಾರೆ. ಜೊತೆಗೆ ಇಲ್ಲಿ ಯಾವುದೇ ಅಪರಾಧ ನಡೆದ್ರೆ ತಕ್ಷಣವೇ ಆ ದೇಶದ ಯಾವ ಪ್ರಾಂತ್ಯದಲ್ಲಿ ಇದಾಗಿದೆ ಅವರು ಕ್ರಮ ತಗೊಳ್ತಾರೆ. ಎದುರುಗಡೆ ಕಾಣಿಸ್ತಾ ಇರೋದು ನಮ್ಮ ದೇಶದ ಕಸ್ಟಮ್ಸ್ ಆಫೀಸ್. ಈ ಕಡೆ ಪಕ್ಕದಲ್ಲೇ ಇರೋದು ವೆಸ್ಟ್ ಬೆಂಗಾಲ್ ಪೊಲೀಸ್. ನೋಡಿ, ಈ ಎರಡು ನಿಮಗೆ ಗೇಟ್ಗಳು ಕಾಣಿಸ್ತಾ ಇದೆ. ಅದೇ ಎರಡು ಕೋಲ್ಗಳು ಬಾಗಿರೋದು. ಈ ಕಡೆ ನೀಲಿದೇನಿದೆ ಇದು ನೇಪಾಳದ್ದು. ಆ ಎದುರುಗಡೆ ಒಂದು ಇದೆ, ನಮ್ಮ ಟ್ರೈ ಕಲರ್ದು ಕಲರ್ ಹಾಕಿದ್ದಾರೆ, ಅದು ಬಂದು ಭಾರತದ್ದು. ನೋಡಿ, ಇದು ಹಸಿರು ಕಲರ್ಲಿ ಬಾವುಟ ಹಾಕಿರೋದು ನಮ್ಮ ದೇಶದ. ಇದು ಎಷ್ಟು ಚೆನ್ನಾಗಿದೆ ಅಲ್ವಾ? ಬಹಳ, ಯಾಕಂದರೆ ಇದು ನೀವು ಅಲ್ಲಿ ನಿಂತಾಗ್ಲೇ ಅದರ ಅನುಭವ ನಿಮಗೆ ಅರ್ಥ ಆಗುತ್ತೆ. ಇಷ್ಟೆಲ್ಲ ವಿಶೇಷಗಳನ್ನ ಒಂದು ಅಂತಾರಾಷ್ಟ್ರೀಯ ಗಡಿನಲ್ಲಿ ಇಷ್ಟೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕಂತ ಅನಿಸುತ್ತೆ. ಹೌದು, ಯಾಕೆಂದರೆ ಗಡಿ ಭದ್ರತೆ ಅನ್ನೋದು ಇದೆಯಲ್ಲ, ಯಾರು ಯಾವ ರೂಪದಲ್ಲಿ ಬೇಕಾದ್ರೂ ಬಂದು ನಮ್ಮ ದೇಶನ ಕಾಡ್ಬೋದು. ಹೇಗಿತ್ತು ಇಂದಿನ ಸಂಚಿಕೆಯ ಅನುಭವ? ಬಹುಶಃ ನೀವು ನಮ್ಮ ಪ್ರಯಾಣನ ಖುಷಿಯಿಂದ ಆಸ್ವಾದಿಸಿದಿರಾ, ಅನುಭವಿಸಿದಿರಾ ಅಂತ ಹೇಳಿ ನಾನಾದರೂ ಭಾವಿಸ್ತೀನಿ. ಈಶಾನ್ಯಯಾನದಲ್ಲಿ ನೇಪಾಳದಿಂದ ಭಾರತ ದೇಶದ ಗಡಿಯವರೆಗೆ ಬರುವಂಥ ಅದ್ಭುತ ನೋಟಗಳನ್ನ ನಿಮಗೆ ಇವತ್ತು ಉಣಬಡಿಸೋದಕ್ಕೆ ನಮಗೂ ಸಹಿತ ಸಂತಸ ಆಗಿದೆ. ಈ ಸಂಚಿಕೆಯಲ್ಲಿ ಈ ಸಂಚಿಕೆಯನ್ನು ಪ್ರೋತ್ಸಾಹ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಜೊತೆಗೆ ನೀವು ಈ ಹಾದಿನಲ್ಲಿ ಏನಾದರೂ ಪ್ರಯಾಣ ಮಾಡಿದರೆ ನಿಮ್ಮ ಅನುಭವನ ನಮ್ಮ ಜೊತೆ ಹಂಚಿಕೊಳ್ಳಿ. ಏಕೆಂದರೆ ಪ್ರವಾಸದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ವಿಶೇಷವಾದಂಥ ಅನುಭವ ಆಗಿರುತ್ತೆ. ಹಾಗಿರೋದ್ರಿಂದ ನಿಮ್ಮ ಅನುಭವಗಳು ಅನಿಸಿಕೆ ಮುಖಾಂತರ ಕಾಮೆಂಟ್ನಲ್ಲಿ ಹಾಕಿ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಬಹಳಷ್ಟು ವಿಚಾರಗಳು ನಿಮ್ಮ ಮುಂದೆ ತೆರೆಕೊಳ್ತಾ ಹೋಗುತ್ತೆ. ನೀವು ನಮ್ಮ ಜೊತೆ ಇರಿ. ನಿಮ್ಮ ಸ್ನೇಹಿತರನ್ನು ಸಹಿತ ಈ ಯಾನದಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಮತ್ತಷ್ಟು ವಿಶೇಷಗಳಿದೆ. ಅದ್ಭುತ ಅನ್ನೋ ರೀತಿಯಲ್ಲಿ ಮಾಹಿತಿಗಳು, ಸುಂದರವಾದಂಥ ದೃಶ್ಯಗಳು. ಮೈಸೂರು ಪೋಸ್ಟ್ ಇದು ನಿಮ್ಮ ಚಾನಲ್. ಪ್ರೋತ್ಸಾಹಿಸಿ. ನಮಸ್ಕಾರ.